ಶ್ರದ್ಧಾಂ ಭಾಗವತೆ ಶಾಸ್ತ್ರೇ ನಿಂದಾ ಮನ್ಯತ್ರ ಚಾಪಿ ಮನೋವಾಕ್ಕಾಯ ದಂಡಂ ಚ ಸತ್ಯಂ ಶಮದಮಾವಪಿ. ಅನ್ಯಶಾಸ್ತ್ರಗಳ ಕುರಿತಾಗಿ ನಮ್ಮದು ಧೋರಣೆ ಹೇಗಿರಬೇಕು ಅಂತ ಅನ್ನೋದನ್ನು ಹೇಳುವ ಭಾಗವತದ ಶ್ಲೋಕ ಇದು. 11ನೇ ಸ್ಕಂದದ 3ನೇ ಅಧ್ಯಾಯದ 27ನೇ ಶ್ಲೋಕ. ಜಾಯಂತಿಯೋಪಾಖ್ಯಾನದಲ್ಲಿ ಪ್ರಬುದ್ಧ ಮುನಿಗಳು ನಿಮಿರಾಜನಿಗೆ ವರ್ಣನೆ ಮಾಡುವಂಥ ಒಂದು ಪ್ರಸಂಗ. ಇದಕ್ಕೆ ಭಾಗವತ ತಾತ್ಪರ್ಯನೂ ಕೂಡ ಇದೆ. ಬ್ರಹ್ಮಾಂಡ ಪುರಾಣದ ಕೆಲವು ಶ್ಲೋಕಗಳನ್ನ ಆಚಾರ್ಯರು ಉದ್ಧರಿಸ್ತಾರೆ. ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿಯೇ ಮೊದಲು ಒಂದು ಬಾರಿ ಈ ಶ್ಲೋಕದ ಸರಳ ಸಂದೇಶ ಏನು ಅಂತ ಅನ್ನೋದನ್ನ ನೋಡೋಣ. ವೇದ, ಪಂಚರಾತ್ರ, ಭಾರತ ಮೊದಲಾದ ಗ್ರಂಥಗಳಲ್ಲಿ ನಮಗೆ ಶ್ರದ್ಧಾ ಇರಬೇಕು. ಸಂಗೀತ, ಜ್ಯೋತಿಷ ಇತ್ಯಾದಿಗಳನ್ನ ಬೇರೆ ಬೇರೆ ಶಾಸ್ತ್ರಗಳೇನಿವೆ ಅವುಗಳನ್ನ ನಿಂದಿಸಬಾರದು. ಆದರೆ ಅವುಗಳಿಂದ ಯಾವುದೇ ರೀತಿಯಾದ ಲೌಕಿಕ ಪ್ರಯೋಜನ ಪಡೆಯಲಿಕ್ಕೆ ಹವಣಿಸಬಾರದು ಕೂಡ. ನಿಂದನೂ ಮಾಡಬಾರದು, ಹಾಗೆ ಅವುಗಳಿಂದ ಏನಾದರೂ ಉಪಯೋಗ ಪಡ್ಕೊಂಡು ನಮ್ಮ ಲಾಭಕ್ಕಾಗಿ ನಾವು ಹವಣಿಸಬಾರದು ಕೂಡ. ಇನ್ನ ವೇದ ವಿರುದ್ಧವಾದ ಆಗಮಗಳನ್ನ ಸರ್ವಥಾ ನಿಂದಿಸಬೇಕು. ಮನಸ್ಸು, ವಾಕ್ಕಾಯಗಳನ್ನ ದಂಡಿಸಿ ಅವುಗಳನ್ನ ಭಗವನ್ಮುಖವಾಗಿ ಮಾಡಬೇಕು. ಸತ್ಯ, ಶಮ, ದಮ ಇವೆಲ್ಲವೂ ಕೂಡ ನಮಗೆ ಜೀವಮಾನದಲ್ಲಿ ಅಭ್ಯಾಸಕ್ಕೆ ವಿಷಯ ಆಗಬೇಕು. ನಮಗೀಗ ಬೇಕಾಗಿರುವುದು ಬೇರೆ ಶಾಸ್ತ್ರಗಳ ಬಗ್ಗೆ ನಮ್ಮ ಧೋರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಂದೇಶ. ಅಲ್ಲಿ ಭಾಗವತ ತಾತ್ಪರ್ಯ ಹೀಗೆ ವರ್ಣನೆ ಮಾಡ್ತದೆ. ಶ್ರದ್ಧಾ ಭಾಗವತೆ ತಂತ್ರೇ ವೇದೇ ಭಾರತ ಪಂಚಮೆ ವಿಷ್ಣೋರವ್ಯವಧಾನೇನ ವಕ್ತೃತ್ವಾತ್ ಸರ್ವಥಾ ಭವೇತ್. ಕಲಾ ವಿದ್ಯಾ ಸ್ವನಿಂದಾ ಚ ವ್ಯವಧಾನೇನ ಕೇಶವೇ ಪ್ರವೇಶಾದ್ಯತಭಿಃ ಕಾರ್ಯ ಹ್ಯನ್ಯಥಾ ನರಕಂ ವ್ರಜೇತ್. ಇದು ಬ್ರಹ್ಮಾಂಡ ಪುರಾಣದ ಸಂದೇಶ, ನಮಗೆ ಭಾಗವತ ತಾತ್ಪರ್ಯದಿಂದ ಸಿಗುವಂಥದ್ದು. ಅದಕ್ಕೇನರ್ಥ? ಈ ಭಾಗವತದಲ್ಲಿ ಶ್ರದ್ಧಾಂ ಭಾಗವತೆ ತಂತ್ರೆ, ಭಾಗವತ ಶಾಸ್ತ್ರದ ಬಗ್ಗೆ ನಮಗೆ ಶ್ರದ್ಧಾ ಭಾಗವತೆ ಶಾಸ್ತ್ರೇ, ಭಾಗವತ ಶಾಸ್ತ್ರದ ಬಗ್ಗೆ ಶ್ರದ್ಧಾ ಇರಬೇಕು ಅಂತಿದೆ. ಅದ್ಯಾವುದು ಭಾಗವತ ಶಾಸ್ತ್ರ ಅಂದ್ರೆ? ಭಗವಂತನನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವೇದ, ಭಾರತ, ಪುರಾಣ ಇವೆಲ್ಲವೂ ಕೂಡ ಭಾಗವತವೇ. ಈ 12 ಸ್ಕಂದಗಳಿಂದ ಕೂಡಿದಂಥ ಭಾಗವತ ಪುರಾಣ ಏನಿದೆ ಅದು ಮಾತ್ರ ಭಾಗವತ ಅಲ್ಲ. ವೇದವೂ ಕೂಡ ಭಾಗವತವೇ, ಮಹಾಭಾರತ ಮತ್ತು ಪಂಚರಾತ್ರಗಳು ಕೂಡ ಭಾಗವತವೇ. ಆ ದೃಷ್ಟಿಯಿಂದ ಅದ್ರ ಬಗ್ಗೆ ಶ್ರದ್ಧಾ ಇರಬೇಕು. ಯಾಕಂದ್ರೆ ವಿಷ್ಣು ಅವ್ಯವಧಾನೇನ ವಕ್ತೃತ್ವಾತ್, ಆ ಗ್ರಂಥಗಳನ್ನು ಓದಿದ್ರೆ, ಮಹಾಭಾರತ ಮತ್ತು ಪುರಾಣ, ವೇದ ಇತ್ಯಾದಿಗಳನ್ನು ಓದಿದ್ರೆ ನೇರವಾಗಿ ಅಲ್ಲಿ ಭಗವಂತನ ಪ್ರತಿಪಾದನೆ ನಮ್ಗೆ ಕಾಣಿಸ್ತದೆ. ಕೆಲವರಿಗೆ ಅದರಲ್ಲೂ ನೇರವಾಗಿ ಕಾಣದೇ ಇರಬಹುದು, ಅಥವಾ ಈ 3 ಗ್ರಂಥಗಳನ್ನು, ಈ ಎಲ್ಲ ಗ್ರಂಥಗಳನ್ನು ಗಮನಿಸಿದಾಗ ವೇದಗಳಲ್ಲಿ ಪ್ರತಿಪಾದಿತ ಆಗಿರುವುದಕ್ಕಿಂತ ಪುರಾಣಗಳಲ್ಲಿ, ಅದರಲ್ಲೂ ಭಾರತ, ಭಾಗವತಾದಿ ಪುರಾಣಗಳಲ್ಲಿ ಭಗವಂತನ ಬಗ್ಗೆ ಸ್ಪಷ್ಟವಾದ ಪ್ರತಿಪಾದನೆ ಕಂಡು ಬರಬಹುದು. ವೇದಗಳಲ್ಲಿ ಆ ಭಾಷೆಯೇ ನಮ್ಗೆ ಅರ್ಥ ಆಗುವುದಿಲ್ಲ, ಅದರಿಂದ ಹೆಚ್ಚು ಸ್ಪಷ್ಟವಾಗಿ ಕಾಣದಿರಬಹುದು. ಏನೇ ಇದ್ರೂ ವೇದ, ಭಾರತ, ಭಾಗವತ, ಪಂಚರಾತ್ರ ಇದನ್ನೆಲ್ಲ ಒಂದೇ ವರ್ಗಕ್ಕೆ ಸೇರಿಸಿದ್ದಾರೆ. ಭಗವಂತ ಅಂತೂ ಅಲ್ಲಿ ಪ್ರತಿಪಾದಿತನಾಗಿರೋದ್ರಿಂದ, ಆದ್ರಿಂದ ನಮ್ಗೆ ಅದ್ರ ಬಗ್ಗೆ ಶ್ರದ್ಧಾ ಇರಬೇಕು. ಇನ್ನ ಸಂಗೀತಾದಿ ಕಲೆಗಳು ಮುಂದೆ ನಮಗೆ ಬ್ರಹ್ಮಾಂಡ ಪುರಾಣ ಹೇಳ್ತದೆ. ಕಲಾವಿದ್ಯಾಸು, ಕಲಾವಿದ್ಯೆಗಳು ಅಂತ ಅದನ್ನು ವರ್ಣನೆ ಮಾಡಿದೆ. ಅಲ್ಲಿ ನಮಗೇನು ಧೋರಣೆ ಇರಬೇಕು ಆ ಶಾಸ್ತ್ರಗಳ ಬಗ್ಗೆ? ಸಂಗೀತಾದಿಗಳು, ಅದಕ್ಕೆ ಸಂಗೀತ, ಜ್ಯೋತಿಷ ಅಂತ ಹೀಗೆಲ್ಲ ಅದನ್ನ ಟಿಪ್ಪಣಿಕಾರರು ವ್ಯಾಖ್ಯಾನಿಸಿದ್ದಾರೆ.
ಆ ಕಲೆಗಳಲ್ಲಿ ಭಗವಂತನ ಜ್ಞಾನಕ್ಕೆ ಸಹಾಯಕವಾದ ವಿಷಯಗಳಿವೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ಅದರಿಂದ ಏನ್ ಮಾಡ್ಬೇಕು? ಅನಿಂದ, ಅವುಗಳ ಬಗ್ಗೆ ನಿಂದೆ ಬೇಡ, ನಿಂದೇನೂ ಮಾಡೋದು ಬೇಡ, ಶ್ರದ್ಧೆಯನ್ನು ಮಾಡೋದು ಬೇಡ. ಯಾಕಂದ್ರೆ ನಿಂದೆಯನ್ನು ಯಾಕೆ ಮಾಡ್ಬೇಕಾಗ್ತದೆ? ಭಗವಂತ ಅಲ್ಲಿ ಪ್ರತಿಪಾದಿತನೇ ಅಲ್ಲದೆ ಹೋದ್ರೆ, ಭಗವಂತನ ಜ್ಞಾನಕ್ಕೆ ಸಹಾಯಕವಾದ ವಿಷಯವೇ ಅಲ್ಲಿಲ್ಲದೆ ಹೋದ್ರೆ ಅದನ್ನ ನಿಂದನೆ ಮಾಡ್ಬೇಕು. ಹಾಗಲ್ಲ, ಸಂಗೀತ ಇತ್ಯಾದಿ ಶಾಸ್ತ್ರಗಳಲ್ಲಿ ಭಗವಂತನ ಜ್ಞಾನಕ್ಕೆ ಸಹಾಯಕವಾದ ವಿಷಯಗಳಿವೆ, ಆದ್ರಿಂದ ಅದ್ರ ಬಗ್ಗೆ ನಿಂದೆ ಬೇಡ. ಹಾಗಾದ್ರೆ ಶ್ರದ್ಧಾ ಮಾಡ್ಬೇಕಾ ಅಂದ್ರೆ ಶ್ರದ್ಧೆಯೂ ಕೂಡ ಬೇಡ. ಹೀಗೊಂದು ಸಮತೋಲನದ ದೃಷ್ಟಿಕೋನ ನಮಗಲ್ಲಿ ಇರಬೇಕು ಅದ್ರ ಬಗ್ಗೆ ಅಂತ ಬ್ರಹ್ಮಾಂಡ ಪುರಾಣ ನಮ್ಗೆ ಹೇಳ್ತದೆ. ಯತಿಭಿಃ ಕಾರ್ಯ, ಯತಿಗಳು ಹೀಗೆ ಮಾಡಬೇಕು ಅಂತ ಹೇಳಿದಂತೆ ಕಾಣಿಸ್ತದೆ. ಯತಿ ಅಂದ್ರೆ ನಿರ್ದಿಷ್ಟವಾಗಿ ಸನ್ಯಾಸಿ ಏನಲ್ಲ, ಸಾಧಕನಾದವನು ಯಾರಾದ್ರೂ ಕೂಡ ಹೀಗೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲದೆ ಹೋದ್ರೆ ನರಕಕ್ಕೆ ಹೋಗ್ತಾನೆ ಸಾಧಕ ಅಂತ ಅದ್ರ ತಾತ್ಪರ್ಯ. ಪಂಚರಾತ್ರ ವಿರೋಧಿಷು ಸದೈವನಿಂದ ಸರ್ವೈಶ್ಚ ಬ್ರಹ್ಮಾದಿ ಸ್ಥಾವರಾಂತಕೈಃ ಸಮ್ಯಕ್ ಕಾರ್ಯ ತದ್ವಿನಾಚ ತಮೋಯಾಂತಿ ವಿನಿಶ್ಚಯಾತ್ ಕುರ್ವಂತಿಯವ ಸುರಾಸ್ತತ್ರ ತದನ್ಯೇಷಾಂ ತಮೋ ಭವೇತ್ ಅಂತ ನಾವು ಕಾಣಿಸುವಂಥ ಉಳಿದ ವಾಕ್ಯಗಳು ಆ ಬ್ರಹ್ಮಾಂಡ ಪುರಾಣದ್ದು. ಪಂಚರಾತ್ರ ಮೊದಲಾದ ಶಾಸ್ತ್ರಗಳಿಗೆ ವಿರುದ್ಧವಾದ ದುಷ್ಟಶಾಸ್ತ್ರದ ಬಗ್ಗೆ ಸ್ಪಷ್ಟವಾಗಿ ನಾವು ನಿಂದನೆ ಮಾಡಬೇಕು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಉಳಿದ ಸಾಮಾನ್ಯ ಜೀವರೆಲ್ಲರೂ ಕೂಡ ಹೀಗೆ ಮಾಡಲೇಬೇಕು. ಅವ್ರವ್ರಿಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ನಿಂದೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅದನ್ನ ತಿರಸ್ಕರಿಸಬೇಕು, ಅದು ತಾತ್ಪರ್ಯ. ಅದನ್ನ ರಚನೆ ಮಾಡಿದವರನ್ನ ವಾಚಾಮಗೋಚರವಾಗಿ ನಿಂದನೆ ಮಾಡಬೇಕು ಅಂತ ಅಭಿಪ್ರಾಯ ಅಲ್ಲ. ಆ ಶಾಸ್ತ್ರ ಸರಿಯಾದ್ದಲ್ಲ, ಅದ್ರಲ್ಲಿ ಪ್ರತಿಪಾದಿತವಾದ ವಿಷಯಗಳು ನಮಗೆ ಗ್ರಾಹ್ಯ ಅಲ್ಲ ಅಂತ ಹೀಗೆ ಅದನ್ನ ಹೀಗಳಿಬೇಕು ಅಂತ ಅದರ ಅಭಿಪ್ರಾಯ ಅಷ್ಟೆ. ದೇವತೆಗಳು ಮತ್ತು ಮುಕ್ತಿಯೋಗ್ಯರಾದಂಥ ಜೀವರೆಲ್ಲ ಇದನ್ನ ಭಗವತ್ಪರ ಅಲ್ಲದೇ ಇರುವ ಶಾಸ್ತ್ರವನ್ನ, ಭಗವಂತನ ಜ್ಞಾನಕ್ಕೆ ವಿರೋಧಿಯಾದ ಶಾಸ್ತ್ರಗಳನ್ನ ಟೀಕೆ ಮಾಡಿಯೇ ಮಾಡ್ತಾರೆ, ನಿಂದೆ ಮಾಡೇ ಮಾಡ್ತಾರೆ. ಉಳಿದ ಅಸಾತ್ವಿಕರಾದವರು ಇದನ್ನ ಮಾಡಲಿಕ್ಕೆ ವಿಫಲರಾಗಿ ತಮಸ್ಸಿಗೆ ಹೋಗ್ತಾರೆ ಅಂತ ಒಟ್ಟ ಅಭಿಪ್ರಾಯ. ಭಾಗವತದ ಈ ಶ್ಲೋಕದಲ್ಲಿ ಶ್ರದ್ಧಾ ಭಾಗವತೆ ಶಾಸ್ತ್ರೇ ನಿಂದಾ ಮನ್ಯತ್ರ ಚಾಪಿಹಿ ಅಂತ ಶಾಸ್ತ್ರೇ ಆದ್ಮೇಲೆ ನಿಂದಾ ಅಂತಿದೆ. ಆ ನಿಂದಾ ಅನ್ನೋದನ್ನ ಅನಿಂದ ಅಂತನೂ ನಿಂದಾ ಅಂತನೂ ಎರಡು ರೀತಿಯಾಗಿ ಪದಚ್ಛೇದ ಮಾಡಬೇಕು ಅನ್ನೋದನ್ನು ನಮಗೆ ಬ್ರಹ್ಮಾಂಡ ಪುರಾಣ ಭಾಗವತ ತಾತ್ಪರ್ಯದಲ್ಲಿ ಉದ್ಧೃತವಾದದ್ದು ಅದು ತೋರಿಸ್ತದೆ. ಅನಿಂದ ಅಂತ ಪದಚ್ಛೇದ ಮಾಡಿದಾಗ ಈ ಕಲಾ, ಸಂಗೀತ, ಜ್ಯೋತಿಷ ಮೊದಲಾದದ್ದೇನಿದೆ ಅದ್ರ ಬಗ್ಗೆ ನಮಗೆ ನಿಂದಾ ಬೇಡ, ಶ್ರದ್ಧೆಯೂ ಬೇಡ ಅಂತ ಹೇಳ್ತದೆ. ಕಲಾ ವಿದ್ಯಾಸು ಅನಿಂದಾಚ, ಇದು ಅನಿಂದ ಅಂತ ಪದಚ್ಛೇದ ಮಾಡಿದಾಗ ಹೀಗರ್ಥ. ಯಾಕೆಂದ್ರೆ ಅವು ಯಾವು ಕೂಡ ನೇರವಾಗಿ ಭಗವಂತನನ್ನ ಪ್ರತಿಪಾದಿಸುವುದಿಲ್ಲ. ವ್ಯವಧಾನೇನ ಕೇಶವೇ ಪ್ರವೇಶಾತ್ ಅಂತ ಆ ಬ್ರಹ್ಮಾಂಡ ಪುರಾಣದ ಮಾತು. ವೇದ ಭಾಗವತ ಮಹಾಭಾರತ ಇತ್ಯಾದಿಗಳನ್ನು ಓದಿದಾಗ ನೇರವಾಗಿ ಹೇಗೆ ಭಗವಂತನ ಮಹಿಮೆ ಪ್ರತಿಪಾದಿತ ಆಗ್ತದೋ ಹಾಗೆ ಈ ಕೆಲವು ಶಾಸ್ತ್ರಗಳನ್ನ, ಸಂಗೀತ ಮೊದಲಾದ ಶಾಸ್ತ್ರಗಳನ್ನ, ಜ್ಯೋತಿಷವೋ ಮತ್ತೆ ಯಾವುದೋ ಕೆಲವು ಗ್ರಂಥಗಳನ್ನ ಪಠನ ಮಾಡಿದಾಗ ನೇರವಾಗಿ ಭಗವಂತನ ಪ್ರತಿಪಾದನೆ ಅಲ್ಲಿರೋದಿಲ್ಲ, ನಮಗೆ ಭಗವಂತನ ಜ್ಞಾನ ಆಗೋದಿಲ್ಲ. ಆದ್ರೆ ಭಗವಂತನ ಜ್ಞಾನಕ್ಕೆ ಸಹಾಯಕವಾದ ಉಳಿದ ವಿಷಯಗಳ ಜ್ಞಾನ ಅಲ್ಲಿ ನಮಗೆ ದೊರೀತದೆ ಆ ಶಾಸ್ತ್ರದಿಂದ. ಆದ್ರಿಂದ ಅದ್ರ ಬಗ್ಗೆ ನಿಂದಾ ಬೇಡ, ಹಾಗೆ ಶ್ರದ್ಧೆಯೂ ಕೂಡ ಬೇಡ. ಇಂಥದೊಂದು ಸಮತೋಲನದ ದೃಷ್ಟಿಕೋನ ಅಲ್ಲಿರಬೇಕು. ಆದ್ರೆ ದುಷ್ಟಶಾಸ್ತ್ರಗಳು ಅಂತ ಏನಿವೆ ಅಲ್ಲ, ಅವುಗಳಲ್ಲಿ ಭಗವಂತನ ಜ್ಞಾನಕ್ಕೆ ಸಹಾಯಕವಾದ ಯಾವ ಜ್ಞಾನವೂ ಕೂಡ ಇರೋದಿಲ್ಲ. ಆದ್ರಿಂದ ಅವುಗಳನ್ನ ನಿಂದೆ ಮಾಡಿಯೇ ಮಾಡಬೇಕು, ಅದ್ರ ಬಗ್ಗೆ ಶ್ರದ್ಧೆ ಇರಬಾರ್ದು ಕೂಡ. ಆವಾಗ ನಿಂದ ಅಂತ ಹೇಳಿ ಪದಚ್ಛೇದ. ಅನ್ಯತ್ರ ಅಂತಿದೆಯಲ್ಲ ಭಾಗವತ ಶ್ಲೋಕದಲ್ಲಿ, ಆ ಅನ್ಯತ್ರ ಅನ್ನೋದಕ್ಕೆ ಸಂಗೀತ, ಜ್ಯೋತಿಷ ಮೊದಲಾದ ಶಾಸ್ತ್ರಗಳ ಬಗ್ಗೆ ಅಂತ ಅರ್ಥ ಮಾಡಿದಾಗ
ಆವಾಗ ಅನಿಂದ ಅಂತ ಪದಚ್ಛೇದ ಮಾಡ್ಬೇಕು. ಅದನ್ನು ನಿಂದೆ ಮಾಡ್ತಾ ಕುತ್ಕೋಬಾರ್ದು. ಇನ್ನು ಅನ್ಯತ್ರ ಅನ್ನುವುದಕ್ಕೆ ವೇದ ವಿರುದ್ಧವಾದ ಆಗಮಗಳು ಅಂತ ಇನ್ನೊಂದು ಅರ್ಥವನ್ನು ಇಟ್ಕೊಂಡಾಗ ಆಗ ನಿಂದ ಅಂತ ಪದಚ್ಛೇದ ಮಾಡ್ಬೇಕು, ಅದನ್ನ ನಿಂದೆ ಮಾಡ್ಬೇಕು. ಇದನ್ನ ನಮಗೆ ಈ ಭಾಗವತದ ಈ ಶ್ಲೋಕದಿಂದ ನಮಗೆ ಸಿಗುವಂಥ ಸಂದೇಶವನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಕೊಡುವಂಥ ಒಂದು ಶ್ಲೋಕ, ಅದನ್ನು ಗಮನಿಸಿ ನೋಡಿದ್ರೆ, ಸ್ಕಂದ ಪುರಾಣದ ಶ್ಲೋಕ ಅದು. ಅದನ್ನು ಗಮನಿಸಿ ನೋಡಿದ್ರೆ ನಮಗೆ ಸತ್ಯಾಸ್ತ್ರಗಳಿಗೆ ಇರಬೇಕಾದಂತಹ ಒಂದು ದೃಷ್ಟಿಕೋನ, ಹಾಗೆ ಈ ಕಲಾವಿದ್ಯೆಗಳು ಅಂತ ಏನು ಬ್ರಹ್ಮಾಂಡ ಪುರಾಣ ಕರೆದಿದ್ದಾರೆ ಅವುಗಳ ಬಗ್ಗೆ ಇರಬೇಕಾದ ದೃಷ್ಟಿಕೋನ ಇದು ನಮಗೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಸತ್ಯಾಸ್ತ್ರಗಳನ್ನ ನಾವು ಪ್ರವಚನ ಮಾಡುವ ಸಂದರ್ಭದಲ್ಲಿ, ಪಾಠ ಮಾಡುವ ಸಂದರ್ಭದಲ್ಲಿ, ಅವುಗಳ ಮಹತ್ವವನ್ನು ಹೇಳುವ ಸಂದರ್ಭದಲ್ಲಿ ಇತರ ಶಾಸ್ತ್ರಗಳನ್ನ ನಾವು ಹಿಗ್ಗಾಮುಗ್ಗ ಟೀಕಿಸುವುದು ಕಂಡು ಬರ್ತದೆ. ಹಾಗೆ ಟೀಕಿಸುವ ಅಗತ್ಯ ಇದೆಯಾ? ಆ ಇತರ ಶಾಸ್ತ್ರಗಳು ಅಂದ್ರೆ ಯಾವುದು, ಅದರಲ್ಲಿ ಯಾವುದನ್ನ ಹೇಗೆ ಟೀಕಿಸಬೇಕು, ಯಾವುದ್ರ ಬಗ್ಗೆ ನಮ್ಗೆ ಯಾವ ದೃಷ್ಟಿಕೋನ ಇರಬೇಕು, ಅದನ್ನ ನಮಗೆ ಇವೆಲ್ಲ ಶ್ಲೋಕಗಳು ತಿಳಿಸ್ತವೆ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂಧರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್ ಅಂತ ಆ ಸ್ಕಂದ ಪುರಾಣದ ಶ್ಲೋಕ. ಅದು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಶ್ಲೋಕ. ಸಚ್ಚಾಸ್ತ್ರವನ್ನೇ ಓದಬೇಕು, ಮತ್ತೆ ಭಗವಂತನ ಜ್ಞಾನ ಯಾವುದರಿಂದ ಸಿಗ್ತದೋ ನಮಗೆ ಅದನ್ನೇ ಓದಬೇಕು ಅಂತ ಅನ್ನೋದಿಲ್ಲ, ಸರಿಯೇ. ಆದರೆ ಆಧುನಿಕ ಕಾಲದಲ್ಲಿ ಅನೇಕ ತಂತ್ರಜ್ಞಾನ, ವಿಜ್ಞಾನ ಮೊದಲಾದ ಸಂಗತಿಗಳನ್ನ ಅಧ್ಯಯನ ಮಾಡ್ತಿರ್ತಾರೆ. ಇದೆಲ್ಲ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಅದ್ರ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅನ್ನೋದನ್ನ ಈಗ ಗಮನಿಸ್ಬೇಕು. ಒಂದು ಕಾಗೆಗೆ ಹಲ್ಲು ಎಷ್ಟು, ಮತ್ತೊಂದು ಯಾವುದೋ ಪ್ರಾಣಿಯ ಪ್ರವೃತ್ತಿ ಹೇಗೆ, ಮತ್ತೊಂದು ಯಾವುದೋ ಮೀನು, ಹಕ್ಕಿ, ಅವುಗಳ ಜೀವನ ಕ್ರಮ ಹೇಗೆ, ಹೀಗೆಲ್ಲ ಸಂಶೋಧನೆ ಮಾಡುವವರು ಇದ್ದಾರೆ. ಈ ಗಣಕಯಂತ್ರ ಇತ್ಯಾದಿಗಳ ಕುರಿತಾಗಿ ವಿಶೇಷವಾದಂತಹ ಸಂಶೋಧನೆ ಮಾಡುವವರು ಇದ್ದಾರೆ. ಅದ್ರ ಬಗ್ಗೆ ಕಾರ್ಯ ಮಾಡುವವರು ಇದ್ದಾರೆ, ಸಾಮಾನ್ಯ ಕಾರ್ಯ ಮಾಡುವವರು ಇದ್ದಾರೆ, ಸಂಶೋಧನೆ ಮಾಡುವವರು ಇದ್ದಾರೆ. ಈ ಪ್ರಾಣಿ ಪಕ್ಷಿ ಅಥವಾ ಜಗತ್ತಿನ ಮತ್ತೆ ಇನ್ನಿತರ ಯಾವುದೇ ಜೀವಜಾಲ, ಮತ್ತೆ ಯಾವುದೇ ಕೆಲವು ಜಡ ವಸ್ತುಗಳು, ಭೂಗರ್ಭದ ಆಳದ ಸಂಶೋಧನೆ, ಸಾಗರದ ಆಳದ ಸಂಶೋಧನೆ, ಇದೆಲ್ಲ ಪಾಖಂಡ ಶಾಸ್ತ್ರ ಅಂತ ಒಂದು ಅಭಿಪ್ರಾಯ ಕೇಳಿ ಬಂತು. ಅದಕ್ಕಾಗಿ ಈ ಒಂದು ಸ್ಪಷ್ಟೀಕರಣವನ್ನು ನಾವು ನೋಡಬೇಕಾದ ಪ್ರಸಂಗ ಬಂದಿದೆ. ವಸ್ತುತಃ ಅದು ಪಾಖಂಡ ಶಾಸ್ತ್ರ ಅಲ್ಲ. ಪಾಖಂಡ ಶಾಸ್ತ್ರ ಅಂದ್ರೆ ಯಾವುದು ಭಗವಂತನ ಜ್ಞಾನಕ್ಕೆ ವಿರೋಧಿಯಾಗಿದೆಯೋ ಅದು ಪಾಖಂಡ ಶಾಸ್ತ್ರ. ಭಾಗವತದಲ್ಲಿ 4ನೇ ಸ್ಕಂದದಲ್ಲಿ ಈ ಪೃಥು ಚಕ್ರವರ್ತಿ ಅವನು ಯಜ್ಞ ಮಾಡಿದಾಗ ಇಂದ್ರ ಆತನ ಯಜ್ಞಕ್ಕೆ ಭಂಗ ತರುವಂತಹ ಒಂದು ಪ್ರಸಂಗ. ಅಲ್ಲಿ ತಾನಿ ಪಾಪಸ್ಯ ಖಂಡಾನಿ ಖಂಡಂ ಲಿಂಗಮಿಹೋಚ್ಯತೆ ಅಂತ ವರ್ಣನೆ ಮಾಡ್ತಾರೆ. ಪಾಖಂಡ ಅಂದ್ರೆ, ಖಂಡ ಅಂದ್ರೆ ಚಿಹ್ನ, ಗುರುತು, ಲಿಂಗ ಅಂತ ಅರ್ಥ. ಪಾ ಅಂದ್ರೆ ಪಾಪ ಅಂತ ಅರ್ಥ. ಇದು ಭಾಗವತ ನಮಗೆ ಹೇಳುವಂತ ಒಂದು ಅರ್ಥ. ಕೋಶಗಳಲ್ಲಿ ವೇದ ವಿರುದ್ಧವಾದಂತಹ, ಸಂಪ್ರದಾಯ ವಿರುದ್ಧವಾದಂತಹ ಮತಗಳು, ನಾಸ್ತಿಕ ಮತಗಳು, ಇಂಥದನ್ನೆಲ್ಲ ಪಾಷಂಡ ಅಂತ ವರ್ಣನೆ ಮಾಡಿದ್ದಾರೆ ಅಷ್ಟೆ. ಆದ್ರಿಂದ ಭಗವಂತನ ಪಾರಮ್ಯಕ್ಕೆ ವಿರೋಧಿಯಾದಂತಹ, ಸನಾತನ ಧರ್ಮದ ಆಚರಣೆಗೆ ವಿರುದ್ಧವಾದಂತಹ ಧರ್ಮಗಳನ್ನ ಪಾಖಂಡ ಧರ್ಮ ಅಂತ ಹೇಳಬಹುದು. ಈ ವಿಜ್ಞಾನ, ತಂತ್ರಜ್ಞಾನ ಮೊದಲಾದದ್ದೇನಿದೆಯಲ್ಲ, ಅದು ದೇವರ ಅಸ್ತಿತ್ವ, ಸ್ವರ್ಗ, ನರಕ, ಕರ್ಮ ಇತ್ಯಾದಿಗಳಿಗೆ ಅದು ವಿರುದ್ಧವೂ ಅಲ್ಲ, ಅಪೂರಕವೂ ಅಲ್ಲ. ಯಾಕಂದ್ರೆ ವಿಜ್ಞಾನ ಸಂಶೋಧನೆ ಮಾಡಲಿಕ್ಕೆ ಹೊರಟಿರುವುದು ಐಹಿಕ ಸಂಗತಿಗಳನ್ನ, ಜೀವಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ, ಇವೆಲ್ಲವೂ ಕೂಡ
ಸಂಶೋಧನೆ ಮಾಡುವುದು ಈ ಸಂಗತಿಗಳನ್ನು ಮಾತ್ರ, ಐಹಿಕ ಸಂಗತಿಗಳನ್ನು ಮಾತ್ರ. ಪರಮಾತ್ಮ ಇದ್ದಾನೆ ಅಂತ ಹೇಳುವುದು ಅವುಗಳ ವಿಷಯ ಅಲ್ಲ. ಪರಮಾತ್ಮ ಇಲ್ಲ, ಅತೀಂದ್ರಿಯ ಸಂಗತಿಗಳು ಇಲ್ಲ ಅಂತ ಅಲ್ಲಗಳೆಯುವುದು ಕೂಡ ಅವುಗಳ ಉದ್ದೇಶ ಅಲ್ಲ. ಇದನ್ನು ಅನೇಕ ಜನ ವಿಜ್ಞಾನಿಗಳೇ ಒಪ್ಪಿದ್ದಾರೆ. ಆದ್ರಿಂದ ಖಂಡಿತ ಅವು ಪಾಖಂಡ ಶಾಸ್ತ್ರಗಳಲ್ಲ. ಮತ್ತೆ ಆ ಶಾಸ್ತ್ರಗಳಿಂದ ಏನಾದರೂ ಉಪಯೋಗ ಇದೆಯಾ ಇಲ್ವಾ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಅಂಥ ಎಲ್ಲ ಶಾಸ್ತ್ರಗಳಿಂದ ಉಪಯೋಗ ಏನು? ಕಾಕಸ್ಯ ಕತಿವಾದಂತಹ ಅಂತ ಹೀಗೆಲ್ಲ ಅದನ್ನು ಹಾಸ್ಯ ಮಾಡ್ತಾರೆ. ಕಾಗೆಗೆ ಹಲ್ಲು ಎಷ್ಟಿದೆ, ಇಂಥ ಶಾಸ್ತ್ರಗಳನ್ನೆಲ್ಲ ನಾವು ಪಠಿಸಿದ್ರಿಂದ ಏನು ಉಪಯೋಗ, ಆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರಿಂದ ಏನು ಉಪಯೋಗ ಅಂತೆಲ್ಲ ಅವುಗಳನ್ನು ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಕೆಲವು ಬಾರಿ ಹಾಸ್ಯ ಮಾಡಿದ್ದು ಕಂಡು ಬರ್ತದೆ, ಇಲ್ಲ ಅಂತಲ್ಲ. ಆದರೆ ಒಂದು ವಿಷಯ ನಮ್ಮ ಗಮನದಲ್ಲಿರಬೇಕು. ಈ ಜಗತ್ತಿನಲ್ಲಿ ಮನುಷ್ಯನ ಅಸ್ತಿತ್ವ ಏನಿದೆಯಲ್ಲ, ಈ ಮನುಷ್ಯನ ಅಸ್ತಿತ್ವಕ್ಕೆ ಪರೋಕ್ಷವಾಗಿ ಸಹಕಾರಿಯಾದಂತಹ ಅನೇಕ ಸಂಗತಿಗಳಿವೆ. ಅವು ಜಡ ವಸ್ತುಗಳಿರಬಹುದು, ಚೇತನ ವಸ್ತುಗಳಿರಬಹುದು. ಅಂತೂ ಮನುಷ್ಯನ ಅಸ್ತಿತ್ವಕ್ಕೆ ಅವು ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಉಪಯೋಗಿ. ತೀರಾ ಋಷಿಮುನಿಗಳಾದವರಿಗೆ ಮತ್ತೆ ಅವಧೂತರಾದವರಿಗೆ ಎಲ್ಲವೂ ಬೇಕಾಗದೇ ಇರಬಹುದು. ಆದರೆ ಸಾಮಾನ್ಯವಾಗಿ ಸಾಧನೆ ಮಾಡಿ ಮುಕ್ತಿಯನ್ನು ಪಡೆಯಬೇಕಾದಂತಹ ಒಬ್ಬ ಸಾಮಾನ್ಯ ಹಂತದ ಸಾಧಕನಿಗೆ ಇವರೆಲ್ಲರಿಗೂ ಕೂಡ ಈ ಜಡ ವಸ್ತುಗಳು, ಚೇತನ ವಸ್ತುಗಳು ಇವೆಲ್ಲ ಒಂದಲ್ಲ ಒಂದು ರೀತಿಯಿಂದ ಸಹಾಯಕ ಆಗ್ತವೆ ನಮ್ಮ ಜೀವಮಾನಕ್ಕೆ. ಜೀವನವನ್ನೆಲ್ಲ ತೊರೆದು ಜೀವನಕ್ಕೆ ಒಂದಲ್ಲ ಒಂದು ರೀತಿಯಿಂದ ಈ ಶಾಸ್ತ್ರಗಳು ಬೇಕು. ಸಚ್ಚಾಸ್ತ್ರಗಳನ್ನೇ ಓದುವವರಿಗೂ ಕೂಡ ಅನೇಕ ಆಧುನಿಕ ಉಪಕರಣಗಳು ಬೇಕು. ಮತ್ತೆ ತಂತ್ರಜ್ಞಾನ, ವಿಜ್ಞಾನ, ವೈದ್ಯ ವಿಜ್ಞಾನ, ಈ ಥರದ ವಿಜ್ಞಾನಗಳೇನಿವೆ ಅವುಗಳಿಂದ ಆಗುವಂತಹ ಆವಿಷ್ಕಾರಗಳು, ಅಲ್ಲಿ ಕೆಲಸ ಮಾಡುವಂಥವರ ಸಹಾಯ, ಇದೆಲ್ಲವೂ ಬೇಕೇ ಬೇಕಲ್ಲ. ಮತ್ತೆ ರಾಷ್ಟ್ರ ರಕ್ಷಣೆಗೆ ಯುದ್ಧ ವಿಜ್ಞಾನ ಬೇಕು, ಕೃಷಿ ವಿಜ್ಞಾನ ಬೇಕು. ಹೀಗೆ ಕೆಲವರು ಕೃಷಿ ಮಾಡ್ತಾ ಇರಬೇಕು, ಇನ್ನು ಕೆಲವರು ತಂತ್ರಜ್ಞಾನ ವಿಜ್ಞಾನಗಳಲ್ಲಿ ಕೆಲಸ ಮಾಡಬೇಕು, ಮತ್ತು ಕೆಲವರು ಯುದ್ಧ ವಿಜ್ಞಾನವನ್ನು ಪಡ್ಕೊಂಡು ರಾಷ್ಟ್ರ ರಕ್ಷಣೆಗೆ ದುಡಿತಾ ಇರಬೇಕು. ಇಷ್ಟೆಲ್ಲವೂ ಮಾಡಿದಾಗಲೇ ಸಚ್ಚಾಸ್ತ್ರದ ಶ್ರವಣ, ಪಠನ, ಪ್ರವಚನ ಇತ್ಯಾದಿ ಎಲ್ಲ ಆಗ್ಲಿಕ್ಕೆ ಸಾಧ್ಯ. ಜಗತ್ತಿನಲ್ಲಿದ್ದವರು ಎಲ್ಲರೂ ಕೂಡ ಸಚ್ಚಾಸ್ತ್ರವನ್ನೇ ಶ್ರವಣ ಮಾಡ್ತಾ ಇದ್ರು, 100% ಅದಕ್ಕೆ ತಮ್ಮನ್ನು ತಾವೇ ಸಮರ್ಪಣೆ ಮಾಡ್ಕೊಂಡಿದ್ರು ಅಂತ ಆದ್ರೆ ಜೀವನ ನಡೆಯೋದು ಹೇಗೆ? ಜೀವನಕ್ಕೆ ವಿರೋಧಿಯಾದಂತಹ ಶಾಸ್ತ್ರವನ್ನೇನು, ಅಂತ ಧರ್ಮವನ್ನೇನು ನಮ್ಮ ಶಾಸ್ತ್ರ ಬೋಧನೆ ಮಾಡಿಲ್ಲ. ಮಹಾಭಾರತದಂಥ ಗ್ರಂಥವು ಕೂಡ ಅರ್ಥಶಾಸ್ತ್ರ ಮತ್ತೆ ಕಾಮಶಾಸ್ತ್ರ ಇತ್ಯಾದಿ ಎಲ್ಲವನ್ನೂ ಕೂಡ ವರ್ಣನೆ ಮಾಡಿಯೇ ಇದೆ. ತಂತ್ರಜ್ಞಾನ, ವಿಜ್ಞಾನ, ವೈದ್ಯ ವಿಜ್ಞಾನ ಇತ್ಯಾದಿ ಜ್ಞಾನದ ಶಾಖೆಗಳೇನಿವೆ ಅವುಗಳ ಯಾವುದೇ ರೀತಿಯಾದ ಆವಿಷ್ಕಾರಗಳ ಫಲವನ್ನು ನಾವು ಅನುಭವಿಸಿದ್ದೇನೆ ಜೀವನ ಮಾಡ್ತೀವಿ ನಾವು ಅಂತ ಹೇಳೋ ಧೈರ್ಯ ಯಾರಿಗಾದ್ರೂ ಇದೆಯೇನು? ಪ್ರಾಯ ಸಾಧ್ಯ ಇಲ್ಲ ಅಂತಲೇ ನನ್ನ ಆಲೋಚನೆ ಇದ್ರ ಬಗ್ಗೆ. ಹೀಗೇನಾದ್ರೂ ಯಾರಾದ್ರೂ ಹೇಳ್ಬೋದು, ಬ್ರಾಹ್ಮಣರಾದವರು ಕೇವಲ ಸಚ್ಚಾಸ್ತ್ರಗಳನ್ನು ಮಾತ್ರ ಓದಬೇಕು, ಮತ್ತೆ ಉಳಿದವರು ವೈಶ್ಯ, ಕ್ಷತ್ರಿಯ, ಶೂದ್ರ ಇತ್ಯಾದಿಗಳು ಬೇರೆ ಬೇರೆ ತಂತ್ರಜ್ಞಾನ, ವಿಜ್ಞಾನ ಇತ್ಯಾದಿಗಳನ್ನು ಓದಲಿ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ. ಬ್ರಾಹ್ಮಣರಾದವರು ಕೇವಲ ಸಚ್ಚಾಸ್ತ್ರಗಳನ್ನು ಮಾತ್ರ ಅಧ್ಯಯನ ಮಾಡಲಿ, ಇದು ಶಾಸ್ತ್ರಗಳ ತಾತ್ಪರ್ಯ ಅಂತ ಯಾರಾದರೂ ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬಹುದು. ಆದರೆ ಬಹಳ ಹಿಂದೆನೆ ಬ್ರಾಹ್ಮಣರಾದವರು ಕೂಡ ವೈದ್ಯ ಶಾಸ್ತ್ರ ಇತ್ಯಾದಿ ಶಾಸ್ತ್ರಗಳಲ್ಲಿ ಪ್ರವೇಶ ಪಡೆದುಕೊಂಡು ಅದರ ಬಗ್ಗೆ ಅನೇಕ ಸಂಶೋಧನೆಗಳನ್ನು ಮಾಡಿ ಸಮಾಜಕ್ಕೆ ಅದರ ಲಾಭವನ್ನು ಕೊಟ್ಟಿರುವುದೆಲ್ಲ ನಮ್ಗೆ ಕಂಡು ಬರ್ತದೆ.
ಆದ್ದರಿಂದ ಶೂದ್ರ ವೈಶ್ಯ ಕ್ಷತ್ರಿಯರು ಮಾತ್ರ ಅಲ್ಲ, ಬ್ರಾಹ್ಮಣರಲ್ಲೂ ಕೂಡ ಈ ಕ್ಷೇತ್ರದಲ್ಲಿ ಕಾರ್ಯ ಮಾಡುವವರು ಇರಲೇಬೇಕು. ಮತ್ತೆ ರಾಜಕೀಯ ಮೊದಲಾದವುಗಳಲ್ಲೂ ಕೂಡ ಅವರು ಭಾಗವಹಿಸಲೇಬೇಕು. ಮಂತ್ರಿ ಸ್ಥಾನ ಮೊದಲಾದವುಗಳನ್ನು ಅವರು ಪಡೆದುಕೊಂಡು ಆ ರಾಜಕೀಯದಲ್ಲಿ ಅವರು ಸಲಹೆ ಸೂಚನೆ ಇತ್ಯಾದಿಗಳನ್ನು ಕೊಟ್ಟು ರಾಜ್ಯದ ಸುಸ್ಥಿತಿಗೆ ಅವರು ಕಾರಣ ಆಗಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದ ಎಲ್ಲ ಜನ ವರ್ಗಗಳನ್ನು ಒಳಗೊಂಡಂತಹ ಮಂತ್ರಿಮಂಡಲವನ್ನ ನಮಗೆ ಮಹಾಭಾರತದ ಶಾಂತಿ ಪರ್ವ ವರ್ಣನೆ ಮಾಡಿದೆ. ಆದ್ದರಿಂದ ಖಂಡಿತವಾಗಿಯೂ ಈ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು ಮತ್ತೆ ಅದರಲ್ಲಿ ವಿಶೇಷ ಸಂಶೋಧನೆ ಇತ್ಯಾದಿಗಳನ್ನು ಮಾಡುವುದು ಶಾಸ್ತ್ರ ವಿರುದ್ಧವೂ ಏನಲ್ಲ, ಅದು ಪಾಖಂಡವೂ ಏನಲ್ಲ. ಮತ್ತೆ ಮನುಷ್ಯ ಸಾಧನೆಯ ಅನೇಕ ಹಂತಗಳನ್ನು ದಾಟಿ ದಾಟಿ ಹೋಗ್ಬೇಕಾಗ್ತದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಇದು ಭಗವದ್ಗೀತೆ ನಮ್ಗೆ ಹೇಳಿರುವಂತಹ ಒಂದು ಮಾತು. ಒಂದೇ ಜನ್ಮದಲ್ಲೇ ಸಿಕ್ಕಿರುವ ಮಾಧ್ವ ಜನ್ಮ, ಬ್ರಾಹ್ಮಣ ಜನ್ಮರಿಗೂ ಇರಬಹುದು, ಮಾಧ್ವ ಜನ್ಮ ಇರಬಹುದು, ಏನೇ ಇರಬಹುದು. ಸಿಕ್ಕರೂ ಕೂಡ ಒಂದೇ ಜನ್ಮದಲ್ಲಿ ಯಾರು ಮುಕ್ತಿ ಹೋಗ್ಲಿಕ್ಕೆ ಏನೂ ಸಾಧ್ಯ ಇಲ್ಲ. ಸುದೀರ್ಘವಾದ ಸಾಧನೆಯನ್ನೇ ಮಾಡ್ಬೇಕಾಗ್ತದೆ. ಆ ಎಲ್ಲ ಸಾಧನೆಗಳನ್ನು ಮಾಡಿ ಹೋಗ್ಬೇಕಂತಾದಾಗ ಇವತ್ತು ಜ್ಞಾನದ ಬೇರೆ ಬೇರೆ ಶಾಖೆಗಳಲ್ಲಿ ಪರಿಶ್ರಮ ಪಡ್ತಿರುವವರೆಲ್ಲ ಆ ಒಂದು ಪ್ರೊಸೆಸ್ನಲ್ಲಿ ಸುಧಾರಣೆ ಹಂತದಲ್ಲಿದ್ದಾರೆ ಅಂತ ನಾವು ಯಾಕೆ ಭಾವಿಸಬಾರ್ದು? ಅದು ತೀರಾ ಅನಗತ್ಯ, ಪಾಖಂಡ ಶಾಸ್ತ್ರ, ಅದರ ಅಧ್ಯಯನವೇ ಬೇಡ ಅಂತ ಅದನ್ನ ನಿರಾಕರಿಸ್ಬೇಕು ಯಾಕೆ? ಅದು ಉಚಿತ ಅಲ್ಲ. ಮತ್ತೆ ನಾನೀಗೇನು ಗೀತಾ ತಾತ್ಪರ್ಯದ ಮಾತನ್ನು ಉದ್ಧರಿಸಿದೆ, ಅದು ನಾವು ಬಹಳ ಮಹತ್ವದ್ದು. ಯಾವುದೋ ಒಂದು ಸಂಧ್ಯಾ ವಂದನೆ, ಒಂದು ದೇವರ ಪೂಜೆ, ಒಂದು ಬ್ರಹ್ಮಯಜ್ಞ, ನಾವು ಆಚರಿಸುವಂಥ ಯಾವುದೋ ಮೈಲಿಗೆ, ಯಾವುದನ್ನು ಮುಟ್ಟಬೇಕು, ಯಾವುದನ್ನು ಮುಟ್ಟಬಾರ್ದು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಈ ಎಲ್ಲ ಸಂಗತಿಗಳು ನಮಗೆ ನಮ್ಮ ಆಚರಣೆಯಲ್ಲಿ ಬಂದಿವೆಯಲ್ಲ, ಶಾಸ್ತ್ರಗಳು ನಾವು ವರ್ಣನೆ ಮಾಡಿವೆಯಲ್ಲ, ಇವುಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸರ್ವಜ್ಞತ್ವ ಇಲ್ಲದೆ ಇದನ್ನು ಅರ್ಥ ಮಾಡ್ಕೊಳಿಕ್ ಬರೋದಿಲ್ಲ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳಿರುವಂತಹ ಒಂದು ಮಾತದು. ವಾಸ್ತವಿಕವಾಗಿ ನಮ್ಮ ಧರ್ಮ ಏನಿದೆಯಲ್ಲ, ನಾವು ಮಾಡುವಂತಹ ಆಚರಣೆಗಳು ಕೆಲವು, ಮತ್ತೆ ಜೀವಾತ್ಮ, ಪರಮಾತ್ಮ, ಜಗತ್ತು, ಇದರ ಕುರಿತಾದ ವಿಚಾರ ಇನ್ನು ಕೆಲವು, ಇವೆರಡಿವೆ. ಈ ಆಚಾರ ವಿಚಾರಗಳ ಸಂಗಮವಾದಂತಹ ನಮ್ಮ ಧರ್ಮ ಏನಿದೆ, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನನಗೆ ಗೊತ್ತಿರುವಂತೆ ವೈದ್ಯ ವಿಜ್ಞಾನ, ಭೌತ ವಿಜ್ಞಾನ, ರಾಜ್ಯಶಾಸ್ತ್ರ, ಇತಿಹಾಸ, ಮಾನವಶಾಸ್ತ್ರ, ಹೀಗೆ ಸಕಲ ಶಾಸ್ತ್ರಗಳ ಅಧ್ಯಯನ ಇದ್ದರೆ ನಮಗೆ ಈ ವಿಷಯಗಳು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗ್ತವೆ. ಇಲ್ಲದೆ ಹೋದರೆ ಇಲ್ಲಿ ಪ್ರತಿಪಾದಿತ ಆಗಿರುವ ವಿಷಯಗಳಿಗೆ ಸ್ಪಷ್ಟೀಕರಣ ನಮಗೆ ಸಿಗದಂತಾಗ್ತದೆ. ಯಾವ ಕಾಲಕ್ಕೂ ಕೂಡ ಕೇವಲ ಈ ಶಾಸ್ತ್ರಗಳನ್ನು ವಿಶ್ವಾಸದ ಆಧಾರದಿಂದ ನೀವು ನಂಬಬೇಕು, ಏನೂ ಪ್ರಶ್ನೆ ಮಾಡದೆ ಇದನ್ನು ನಂಬಬೇಕು ಅಂತ ನಾವು ವಿದ್ಯಾರ್ಥಿಗಳಿಗೆ ಮತ್ತೆ ಜಿಜ್ಞಾಸುಗಳಂಥ ವ್ಯಕ್ತಿಗಳಿಗೆ ಇದನ್ನು ನಾವು ಹೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಲ್ಲ ಒಂದು ಹಂತದಲ್ಲಿ, ಅದು ಕಲಿಯುಗವೇ ಇರ್ಬೋದು, ಕೃತಯುಗವೇ ಇರ್ಬೋದು, ಯಾವುದೇ ಇರ್ಬೋದು, ಒಂದಲ್ಲ ಒಂದು ಹಂತದಲ್ಲಿ ಇದಕ್ಕೆ ಪ್ರಶ್ನೆಗಳು ಮೂಡಿ ಬಂದೇ ಬರ್ತವೆ. ಪ್ರಶ್ನೆಗಳು ಮೂಡಿ ಬಂದಾಗ ಇದನ್ನ ಯಾಕೆ ಮಾಡಬೇಕು, ಇದರ ಅರ್ಥ ಏನು, ಇದನ್ನ ಬಿಟ್ಟರೆ ಏನು ತೊಂದರೆ, ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಒಂದು ಉತ್ತರವನ್ನ ಕಂಡುಕೊಳ್ಳದೆ ಹೋದ್ರೆ ಒಂದಲ್ಲ ಒಂದು ಬಾರಿ ಅಂತಹ ಆಚರಣೆಗಳನ್ನೇ ನಾವು ಬಿಟ್ಟು ಬಿಡುವಂತಹ ಸಾಧ್ಯತೆ ಇರ್ತದೆ. ಆದ್ರಿಂದ ಈ ಎಲ್ಲ ಮೂಡಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ಮುಂದೆ ಹೋದರೆ ಆಗ ನಮ್ಮ ಜ್ಞಾನ ಅದು ರತ್ನದೀಪದಂತೆ ಸ್ಥಿರವಾಗಿರ್ತದೆ. ಸಂಶಯಗಳನ್ನ ಅಲ್ಲಲ್ಲೇ ಹತ್ತಿಕ್ಕಿ, ಪ್ರಶ್ನೆಗಳನ್ನ ಅಲ್ಲಲ್ಲೇ ಅದುಮಿಟ್ಟು ಪಡ್ಕೊಂಡಿರುವಂತಹ ಜ್ಞಾನ ಅದು ಹಣತೆ ದೀಪದಂತೆ, ಯಾವಾಗ ಕೈ ಕೊಡ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಪ್ರಬಲವಾದ ಗಾಳಿ ಬೀಸಿದಾಗ ಅದೆಲ್ಲ ಹಾರಿ ಹೋಗೋ ಸಾಧ್ಯತೆ ಇರ್ತದೆ. ಮತ್ತೆ ನಮ್ಮ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಬೇರೆಯವರ ಆಕ್ರಮಣ ಇತ್ಯಾದಿಗಳಾದಾಗ ಅದನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಹೇಗೆ ಬಾಹುಬಲ ಬೇಕು ಹಾಗೆ ಬಲವೂ ಕೂಡ ಬೇಕು.
ಬೇರೆ ಬೇರೆ ಸಂಗತಿಗಳನ್ನೆಲ್ಲ ಅಧ್ಯಯನ ಮಾಡಿ ಅದರ ಆಧಾರದಿಂದ ಇಲ್ಲಿ ಪ್ರತಿಪಾದಿತ ಆಗಿರುವ ವಿಷಯಗಳನ್ನ ಸಮರ್ಥನೆ ಮಾಡುವಂತ ಅಗತ್ಯ ಇರ್ತದೆ. ಅದು ಕಾಲ ಕಾಲಕ್ಕೆ ಈ ಜ್ಞಾನದ ಎಲ್ಲಾ ಶಾಖೆಗಳನ್ನು ಕೂಡ ಅಪ್ಡೇಟ್ ಮಾಡುವಂತ ಅಗತ್ಯ ಇರ್ತದೆ. ಮತ್ತೆ ಹಾಗೆ ಅಪ್ಡೇಟ್ ಮಾಡಿ ಹೇಳಬಲ್ಲಂತಹ ವ್ಯಕ್ತಿಗಳ ಅಗತ್ಯವೂ ಕೂಡ ಇರ್ತದೆ. ಆಧುನಿಕ ಇಂಗ್ಲಿಷ್ ಭಾಷೆ ಮತ್ತೆ ಬೈಬಲು, ಕುರಾನು ಮತ್ತೆ ಒಂದಿಷ್ಟು ಮಟ್ಟಿಗೆ ಸೈನ್ಸು ಇತ್ಯಾದಿಗಳನ್ನೆಲ್ಲವನ್ನೂ ಅಧ್ಯಯನ ಮಾಡಿದಂಥವ್ರು ನಮ್ಮ ಶಾಸ್ತ್ರಗಳನ್ನ ಹೆಚ್ಚು ಸರಿಯಾಗಿ ಯುವ ಮನಸ್ಸುಗಳಿಗೆ ಮುಟ್ಟಿಸಬಲ್ಲರು ಅಂತ ನನ್ನದೊಂದು ಆಲೋಚನೆ. ಒಂದೀಗ ಹೆಸರು ನೆನಪಿಗೆ ಬಂತು ಅಂತ ಹೇಳಿದೆ. ಹಿರಿಯ ವಿದ್ವಾಂಸರಾದಂಥ ಬನ್ನಂಜೆ ಗೋವಿಂದಾಚಾರ್ಯರು, ಮತ್ತೆ ಉತ್ತರಾದಿ ಮಠದ ವಿದ್ವಾಂಸರಾದಂಥ ವಿದ್ಯಾಸಿಂಹಾಚಾರ್ಯರು, ಹಾಗೆ ಅರುಣಾಚಾರ್ಯ ಕಾಖಂಡಕಿಯವರು, ಇಂಥವರೆಲ್ಲ ಅಂಥ ಪ್ರಯತ್ನದಲ್ಲಿ ಇದ್ದಾರೆ. ಮತ್ತೆ ಉಳಿದವರು ಯಾರು ಹಾಗೆ ಇಲ್ಲ ಅಂತಲ್ಲ, ಅನೇಕ ಜನ ವಿದ್ವಾಂಸರ ಥರದವರು ಇದ್ದೇ ಇದ್ದಾರೆ. ಯುವ ವಿದ್ವಾಂಸರು, ಮಧ್ಯ ವಯಸ್ಸಿನ ವಿದ್ವಾಂಸರು, ಹಿರಿಯ ವಿದ್ವಾಂಸರು ಕಾಲ ಕಾಲಕ್ಕೆ ಅಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ನನ್ನ ಸಹೋದರ ವೀರನಾರಾಯಣಾಚಾರ್ಯ ಪಾಂಡುರಂಗಿ ಇವರು ಕೂಡ ಆಧುನಿಕ ತಂತ್ರಜ್ಞಾನ, ವಿಜ್ಞಾನ ಇತ್ಯಾದಿಗಳ ಮಹತ್ವವನ್ನೆಲ್ಲ ಕಂಡುಕೊಂಡು ಮತ್ತೆ ಆಧುನಿಕ ಆಕ್ರಮಣಗಳಿಂದ ನಮ್ಮ ಶಾಸ್ತ್ರವನ್ನು ಹೇಗೆ ರಕ್ಷಿಸಬೇಕು ಅನ್ನೋದ್ರ ಬಗ್ಗೆ ಸದಾ ಕಾಳಜಿ ಇಟ್ಕೊಂಡವರೇ ಆಗಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಮೊದಲಾದವರು ಕೆಲವು ಹೆಸರುಗಳನ್ನು ಈಗೇನು ಹೇಳಿದೆ, ಅಂಥವ್ರು ಮಧ್ವಶಾಸ್ತ್ರವನ್ನು ಹೇಗೆ ಜನರಿಗೆ ಪ್ರೆಸೆಂಟ್ ಮಾಡ್ತಾರೆ ಹಾಗೆ ಪ್ರೆಸೆಂಟ್ ಮಾಡಲಿಕ್ಕೆ ಉಳಿದವರಿಗೆ ಕೆಲವರಿಗೆ ಈ ನಾನು ಹೇಳಿದಂಥ ಕೆಲವು ಅನ್ಯ ಶಾಸ್ತ್ರಗಳಿವೆಯಲ್ಲ, ತಂತ್ರಜ್ಞಾನ, ವಿಜ್ಞಾನ ಮತ್ತೆ ಉಳಿದ ಬೈಬಲು, ಕುರಾನು ಇತ್ಯಾದಿಗಳ ಪರಿಚಯ ಇಲ್ಲದೇ ಇದ್ದವರಿಗೆ ಬನ್ನಂಜೆ ಗೋವಿಂದಾಚಾರ್ಯರಂತೆ ಮತ್ತು ಇನ್ನು ಕೆಲವು ವಿದ್ವಾಂಸರ ಹೆಸರುಗಳು ನಾನೇನು ಹೇಳಿದೆ ಅವರಂತೆ ಅದನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅಲ್ಲಿರುವ ವಿಷಯಗಳನ್ನೇ ಆಧುನಿಕ ಭಾಷೆಯಲ್ಲಿ ಯಾರು ಹೇಳ್ತಾರೆ ಅಂಥವ್ರ ಅಗತ್ಯ ಇರ್ತದೆ. ರಾಚೂರಿ ರಾಘವೇಂದ್ರಾಚಾರ್ಯರ ಹೆಸರನ್ನು ಕೂಡ ಒಬ್ಬರು ಯುವ ತಂತ್ರಜ್ಞ ನನಗೆ ಇತ್ತೀಚೆಗೆ ಹೇಳಿದರು. ಅವರು ಕೂಡ ಸ್ವಯಂ ತಂತ್ರಜ್ಞಾನದ ಕ್ಷೇತ್ರದಲ್ಲಿದ್ದವರು. ನನಗವರು ಈ ಎಲ್ಲ ಸಂಶಯಗಳಿಗೆ ಮತ್ತೆ ನಮ್ಮಂಥ ಮನಸ್ಸುಗಳಿಗೆ ಸರಿಯಾಗಿ ಮುಟ್ಟುವಂತೆ ಬೋಧನೆ ಮಾಡ್ಲಿಕ್ಕೆ ಅವರು ಸಮರ್ಥರಾಗಿದ್ದಾರೆ ಅಂತ ಅವರು ಹೇಳಿದರು. ಗಣಿತ, ವಿಜ್ಞಾನ ಇತ್ಯಾದಿಗಳನ್ನ ಏನು ಅಧ್ಯಯನ ಮಾಡಿರ್ತಾರಲ್ಲ ಅದರ ಪ್ರಭಾವ ಅದು. ಆಧುನಿಕ ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥ ತಿರುಮಲಾಚಾರ್ಯರು ಕುಲಕರ್ಣಿ ಇದ್ದಾರೆ, ಶ್ರೀನಿವಾಸ ವರ್ಖೇಡಿ ಆಚಾರ್ಯರು ಇದ್ದಾರೆ. ಆಧುನಿಕ ಭಾಷಾಕ್ರಮವನ್ನು ಅಧ್ಯಯನ ಮಾಡಿ ಸಂಸ್ಕೃತ ಭಾಷೆಯನ್ನ, ಕಠಿಣವಾದ ಸಂಸ್ಕೃತವನ್ನ ಸುಲಿದ ಕಡಲೆ ಬೀಜದಂತೆ ಜನರಿಗೆ ಸುಲಭವಾಗಿ ಗ್ರಾಹ್ಯ ಆಗುವಂತೆ ಮಾಡಿದಂಥ ಒಂದು ವಿಶಿಷ್ಟವಾದ ಉದಾಹರಣೆ ತಿರುಮಲಾಚಾರ್ಯರ ಪ್ರಯತ್ನ. ಆದ್ದರಿಂದ ಸಮಾಜದಲ್ಲಿ ಯಾವತ್ತೂ ಕೂಡ ತುಂಬಾ ಸಂಪ್ರದಾಯ ನಿಷ್ಠರಾದಂಥ ನ್ಯಾಯ, ವೇದಾಂತ ಮತ್ತು ಅದರಲ್ಲಿ ಕ್ರೋಢಪತ್ರ ಮೊದಲಾದ ಗ್ರಂಥಗಳನ್ನು ಅಧ್ಯಯನ ಮಾಡಿದಂಥ ವಾಕ್ಯಾರ್ಥದಲ್ಲಿ ತೊಡಗುವಂಥ ವಿದ್ವಾಂಸರು ಅವರೂ ಬೇಕು. ಅದೇ ಶಾಸ್ತ್ರವನ್ನ ಬೇರೆ ಬೇರೆ ರೀತಿಯಾಗಿ ಅಧ್ಯಯನ ಮಾಡಿ ಬೇರೆ ಬೇರೆ ರೀತಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ಜನರಿಗೆ ಮುಟ್ಟಿಸುವಂಥ ಜನರ ಅಗತ್ಯವೂ ಇರ್ತದೆ. ಅದರಿಂದ ಅದನ್ನು ನಾವು ಖಂಡಿತ ಅಲ್ಲಗಳಿಬಾರ್ದು. ಜಗತ್ತು ಭಗವಂತನ ಸೃಷ್ಟಿ, ನಮಗಿದು ಗೊತ್ತಿದೆ. ಆ ಭಗವಂತನ ಸೃಷ್ಟಿಯಾದಂಥ ಈ ಜಗತ್ತಿನ ಏನೊಂದು ಜೀವ ಜಡಾತ್ಮಕವಾದ ಪ್ರಪಂಚ ಇದೆ, ಅದರ ಅಳಿವು ಉಳಿವಿಗಾಗಿ ಪ್ರಯತ್ನ ಪಡಬೇಕಾದದ್ದು ನಮ್ಮದೇ ಒಂದು ಕಾರ್ಯವೂ ಕೂಡ ಹೌದು. ಪರಿಸರ ವಿಜ್ಞಾನ ಇತ್ಯಾದಿ ನಾವು ಕೂಡ ಅಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ. ಅದು ಮಾಡದೆ ಹೋದ್ರೆ ನಮ್ಮ ಜೀವಮಾನಕ್ಕೆ ನಾಳೆ ಸಂಚಕಾರ ಬಂದಿತ್ತು. ನಮ್ಮ ಜೀವಮಾನಕ್ಕೆ ಸಂಚಕಾರ ಬಂದ್ರೆ ಅವನ ಮುಂದೆ ಶ್ರವಣ ಯಾವಾಗ, ಮನನ ಯಾವಾಗ, ಪ್ರವಚನ ಯಾವಾಗ? ಸರ್ವಾರಂಭ ತಂಡುಲ ಪ್ರಸ್ಥ ಮೂಲಾಹ ಅಂತ ಒಂದು ಸಂಸ್ಕೃತದ ಮಾತು ಹೇಳ್ತದೆ.
ಎಲ್ಲ ಕೆಲಸಗಳು, ಶ್ರವಣ ಪ್ರವಚನ ಇತ್ಯಾದಿ ಎಲ್ಲವೂ ಕೂಡ ಅದೆಲ್ಲವೂ ಇರೋದು ಒಂದು ಹಿಡಿ ಅಕ್ಕಿ, ತಂಡೂಲ ಪ್ರಸ್ಥ ಅಂದ್ರೆ ಯಾವುದೊಂದು ಅಳತೆ, ಒಂದಿಷ್ಟು ಅಕ್ಕಿ, ಹೊಟ್ಟೆಗೆ ಆಹಾರ ಬೀಳಬೇಕು, ಮನುಷ್ಯ ಬದುಕಬೇಕು. ಬರೇ ಒಂದಿಷ್ಟು ಆಹಾರವನ್ನು ಮಾತ್ರ ತಿಂದು ಬದುಕಲಿಕ್ಕೂ ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಒಂದಿಷ್ಟು ಸವಲತ್ತುಗಳು ಕೂಡ ಮನುಷ್ಯನಿಗೆ ಬೇಕಾಗ್ತವೆ. ಐಷಾರಾಮಿ ಸವಲತ್ತುಗಳೇ ಬೇಕಾಗ್ತವೆ ಅಂತಲ್ಲ, ಅಂತೂ ಒಂದಿಷ್ಟು ಸವಲತ್ತು ಅವನಿಗೆ ಬೇಕಾಗ್ತದೆ. ಅದನ್ನೆಲ್ಲ ಕೊಡುವಂತಹ ಅನ್ವೇಷಣೆಗಳು ಮೊದಲಿನ ಕಾಲದಲ್ಲೂ ಕೂಡ ಇದ್ದವಲ್ಲ. ಅದೇನು ಈಗಿನ ಕಾಲದಲ್ಲಿ ಹೊಸದಾಗೆ ಎಲ್ಲರೂ ಮಾಡ್ತಿದ್ದಾರೆ ಅಂತೇನಲ್ಲ. 64 ಕಲೆಗಳನ್ನು ಕೂಡ ನಮ್ಮ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ರು. ಕೃಷ್ಣ ಮತ್ತು ಬಲರಾಮರು ಕೂಡ 64 ಕಲೆಗಳನ್ನ ಅಧ್ಯಯನ ಮಾಡಿದ್ರು ಅಂತ ಹರಿವಂಶದಲ್ಲಿ ನಾವು ಕೇಳ್ತೇವೆ. 64 ದಿನಗಳಲ್ಲಿ 64 ವಿದ್ಯೆಗಳನ್ನೇ ಅಧ್ಯಯನ ಮಾಡಿದ್ರು ಅಂತ. ಅದನ್ನೆಲ್ಲ ಅಧ್ಯಯನ ಮಾಡುವುದು ಯಾವ ಕಾರಣಕ್ಕಾಗಿ? ಹಾಗಾದ್ರೆ ಅದಕ್ಕೊಂದೇನೋ ಮಹತ್ವ ಇದೆ ಅನ್ನೋ ಕಾರಣಕ್ಕಾಗಿಯೇ ಅದನ್ನು ಅಧ್ಯಯನ ಮಾಡಿಸಿದ್ರು. ಮತ್ತೆ ಅಧ್ಯಯನ ಮಾಡ್ತಾ ಇದ್ದಂಥ ಶಿಷ್ಯರು ಕೂಡ ಅದನ್ನ ಹಾಗೆ ಅಧ್ಯಯನ ಮಾಡಿದ್ರು. ಇಲ್ಲಿ ಎಲ್ಲಾ ಕಡೆಯೂ ಕೂಡ ವ್ಯವಧಾನೇನ ಕೇಶವ ವರ್ಣಿತನಾಗಿದ್ದಾನೆ. ನಮಗದನ್ನ ಬ್ರಹ್ಮಾಂಡ ಪುರಾಣ ಹೇಳಿದೆ, ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು. ಸಂಗೀತ ಇರಬಹುದು, ಮತ್ತೊಂದು ಯಾವುದೋ ಇತಿಹಾಸ ಇರಬಹುದು, ನೇರವಾಗಿ ಭಗವಂತನ ಪ್ರತಿಪಾದನೆ ಅಲ್ಲಿ ಇಲ್ಲದೆ ಇರಬಹುದು. ಆದರೆ ಭಗವಂತನ ಜ್ಞಾನಕ್ಕೆ, ಆಧ್ಯಾತ್ಮಿಕ ವಿಷಯಗಳ ಜ್ಞಾನಕ್ಕೆ ಪೂರಕವಾದಂತಹ ವಿಷಯಗಳ ವರ್ಣನ ಅಲ್ಲಿದ್ದೇ ಇದೆ. ಸಂಗೀತ, ನೃತ್ಯ, ಮತ್ತೆ ಯಾವುದು ತಂತ್ರಜ್ಞಾನ, ವಿಜ್ಞಾನ ಇತ್ಯಾದಿ ಎಲ್ಲವೂ ಕೂಡ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ಗಜಶಾಸ್ತ್ರದಲ್ಲಿ, ಅಶ್ವಶಾಸ್ತ್ರದಲ್ಲೆಲ್ಲ ನಿಪುಣರಾದಂಥವರೆಲ್ಲ ನಮ್ಮಲ್ಲಿದ್ದೇ ಇದ್ರು. ಲೋಹಶಾಸ್ತ್ರದಲ್ಲಿ ನಿಪುಣರಾದವರಿದ್ರು. ತಂತ್ರಜ್ಞಾನಿಗಳು, ವಿಜ್ಞಾನಿಗಳು ಯಾವ ಕಾಲದಲ್ಲೂ ನಮ್ಮಲ್ಲಿ ಇದ್ದೇ ಇದ್ರಲ್ಲ. ಏನು ಪೂರಾ ಹೊಸದಾಗಿ ಈಗಲೇ ಅದು ಆವಿಷ್ಕೃತ ಆಗಿದ್ದೇನಲ್ಲ. ಆದ್ರಿಂದ ಈ ಎಲ್ಲಾ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದಾಗ ಈ ಅದ್ಭುತವಾದ ಜಗತ್ತಿನ ಪರಿಚಯ ಆಗ್ತದೆ. ಮತ್ತೆ ಆ ಜಗತ್ತನ್ನು ಸೃಷ್ಟಿಸಿದಂತಹ ಭಗವಂತನ ಬಗ್ಗೆ ಒಂದು ಗೌರವ ಕೂಡ, ಭಕ್ತಿ ಮಿಶ್ರಿತವಾದಂತಹ ಗೌರವ, ಪ್ರೀತಿ, ಭಕ್ತಿ ಅದು ಕೂಡ ನಮ್ಗೆ ಹುಟ್ಟುತ್ತದೆ. ಇದು ಇಲ್ದೇನೂ ಹುಟ್ಟಬಹುದು, ಹುಟ್ಟೋದಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಭಕ್ತಿ ಹುಟ್ಟಲಿಕ್ಕೆ ಹೀಗೂ ಒಂದು ಮಾರ್ಗ ಇದೆ. ನಾವು ಈಗಾಗಲೇ ಅನೇಕ ಕಡೆ ಅದನ್ನು ನೋಡಿದ್ದೇವೆ. ಸಾಧಕರು ಅನೇಕ ಬಗೆಯವರಿದ್ದಾರೆ. ಒಂದೇ ಥರದ ಜಗತ್ತಿನಲ್ಲಿ ಇರುವ ಎಲ್ಲಾ ಸಾಧಕರು ಒಂದೇ ವರ್ಗದವರೇನಲ್ಲ. ಒಂದೇ ಮೂಲದಿಂದ ಅವರಿಗೆ ಜ್ಞಾನ ಬರಬೇಕಾಗಿಲ್ಲ, ಒಂದೇ ಪ್ರಮಾಣದ ಜ್ಞಾನ ಅವರಿಗೆ ಬರಬೇಕಾಗಿಲ್ಲ. ಅವರು ಹೋಗಿ ಮುಟ್ಟುವುದು ಕೂಡ ಒಂದೇ ಗುರಿಯನ್ನೂ ಏನೂ ಅಲ್ಲ. ನಾನಾ ಮಾರ್ಗದಲ್ಲಿ ಸಾಧನೆ ಮಾಡಿ ನಾನಾ ಥರದ ಮುಕ್ತಿಯನ್ನು ಪಡೆಯುವವರೆಲ್ಲ ಇದ್ದೇ ಇದ್ದಾರೆ. ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ. ಸಾಕ್ಷಾತ್ಕಾರಕ ಸಾಧನವಾದ ಜ್ಞಾನ ಅಂತನ್ನುವುದೇ ಸಾಕ್ಷಾತ್ಕಾರಕ ಸಾಧನವಾದ ಮಾರ್ಗವೇ ಅನೇಕ ಇದೆ. ಆದ್ರಿಂದ ಒಂದ್ಯಾವುದೋ ಸಂಧ್ಯಾ ವಂದನೆ, ದೇವ್ರ ಪೂಜೆ, ವೈಶ್ವದೇವ, ಒಂದು ಏಕಾದಶಿ ಉಪವಾಸ, ಮತ್ತೊಂದು ಯಾವುದೋ ಆಚರಣೆ, ಅದ್ರ ಹಿಂದೆ ಇರುವಂತ ಒಂದು ಮಹತ್ವ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ ಹೋದಾಗ ಕೆಲವರಿಗೆ ಅದು ಬೇಕಾಗಿಲ್ಲದೆ ಇರಬಹುದು. ಯಾಕೆಂದ್ರೆ ಮುಕ್ತಿಯು ಕೂಡ ಮುಕ್ತಿರ್ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಅಂತ ಗೀತಾ ತಾತ್ಪರ್ಯದಲ್ಲಿ ಹೇಳಿರುವುದರಿಂದ ಭಗವಂತನ ಕುರಿತಾದಂತಹ ಒಂದು ಪ್ರಾಥಮಿಕ ಜ್ಞಾನದಿಂದಲೂ ಕೂಡ ಮುಕ್ತಿ ಆಗಬಹುದು. ಆ ಎಲ್ಲ ವಿಷಯಗಳ ಬಗ್ಗೆ ತೀಕ್ಷ್ಣವಾದ ಜಿಜ್ಞಾಸೆ, ವಿಮರ್ಶೆ, ಅದಕ್ಕೆಲ್ಲ ಉತ್ತರ ಕೊಡುವ ಸಾಮರ್ಥ್ಯ, ಇದೆಲ್ಲವೂ ಅವರಿಗೆಲ್ರಿಗೂ ಬೇಕೇ ಅಂತ ಏನಿಲ್ಲ, ಎಲ್ರಿಗೂ ಅದು ಬೇಕು ಅಂತಿಲ್ಲ. ಆದ್ರಿಂದ ಎಲ್ಲರೂ ಕೂಡ ಈ ಎಲ್ಲಾ ಶಾಸ್ತ್ರಗಳನ್ನು, ಯಾವ ಕಲಾ, ಸಂಗೀತ, ನೃತ್ಯ ಅಂತ ಏನು ಹೇಳಿದ್ರಲ್ಲ, ಅದನ್ನ ನೀವು ಟೆಕ್ನಾಲಜಿ ಅಂದ್ರೆ, ಸೈನ್ಸ್ ಅಂದ್ರೆ, ಅಥವಾ ಹ್ಯುಮ್ಯಾನಿಟೀಸ್ ಅಂತಾರೆ ಆಧುನಿಕ ಭಾಷೆಯಲ್ಲಿ, ಮಾನವಿಕಗಳು ಅಂತ ಏನೋ ಅಂತಾರೆ ಅದನ್ನ, ಅಂಥವನ್ನ ಎಲ್ಲರೂ ಅಧ್ಯಯನ ಮಾಡಲೇಬೇಕು ಅಂತಲ್ಲ. ಅಂಥದ್ದು ಆ ಧೋರಣೆಯೂ ತಪ್ಪೆ. ಮಾಡಲೇಬಾರದು ಅನ್ನೋ ಧೋರಣೆಯೂ ತಪ್ಪು. ಅದು ಪಾಖಂಡ, ಅಧ್ಯಯನ ಮಾಡುವುದು ಸಮಯ ವ್ಯರ್ಥ, ಯಾವ ಕಾರಣಕ್ಕೂ ಕೂಡ ಅದು ಬೇಕಾಗಿಲ್ಲ ಅನ್ನುವ ಮಾತು ಕೂಡ ತಪ್ಪಾಗ್ತದೆ. ಯಾವ ಎರಡೂ ಕಡೆಯಿಂದಲೂ ಕೂಡ ವ್ಯತಿರೇಕದ ಧೋರಣೆ ಏನಿದೆ, ಎಕ್ಸ್ಟ್ರೀಮಿಸಮ್ ಏನಿದೆ, ಅದು ಮಾರಕ ಆಗ್ತದೆ. ಮತ್ತೆ ಯಾವ ಮಾರ್ಗದಿಂದ ಭಗವಂತನ ಜ್ಞಾನವನ್ನು ಪಡ್ಕೊಂಡವರು ಶ್ರೇಷ್ಠರು ಅಂತನ್ನೋದನ್ನೆಲ್ಲ ಚರ್ಚೆ ಮಾಡುವ ಪ್ರಸಂಗವೂ ಕೂಡ ಇದೆಲ್ಲ, ವೇದಿಕೆಯೂ ಇದಲ್ಲ. ಅದು ನಮಗೆ ಬೇಕಾಗಿಲ್ಲ. ಈಗ ಅವರವರ ಸ್ವಭಾವ ಏನಿದೆ, ಅವರವರು ಇರುವ ಅವರು ಜೀವ ಸ್ವಭಾವ ಮೂಲತಃ, ಮತ್ತೆ ಅವರು ಹುಟ್ಟಿ ಬಂದಿರುವ ಪರಿಸರದಲ್ಲಿ ಅವರಿಗೆ
ಜೀನ್ಸ್ನಿಂದ ಒಂದೇನು ಸ್ವಭಾವ, ಒಂದು ಪ್ರವೃತ್ತಿ ಬಂದಿರ್ತದೆ, ಅದಕ್ಕನುಗುಣವಾಗಿ ಅವ್ರು ಪ್ರವೃತ್ತಿ ಮಾಡಲಿ, ಅದಕ್ಕನುಗುಣವಾದ ಕೊಡುಗೆಯನ್ನು ಅವ್ರು ಕೊಡಲಿ. ಅದು ಭಗವಂತನ ಧ್ಯಾನಕ್ಕೆ ಪೂರಕ ಆಗ್ತದೆ ಅನ್ನೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಅವ್ರು ಮುಂದುವರಿಯಲಿ. ಸೈನ್ಸ್, ತಂತ್ರಜ್ಞಾನದ, ವಿಜ್ಞಾನದ, ವೈದ್ಯ ವಿಜ್ಞಾನದ ಮತ್ತಿತರ ಕ್ಷೇತ್ರಗಳಲ್ಲಿ ದುಡಿಯುವವರಿಗೆಲ್ರಿಗೂ ಕೂಡ ಭಗವಂತನ ಪ್ರಜ್ಞೆ ಇರ್ತದೆ ಅಂತಿಲ್ಲ, ಭಗವತ್ ಪ್ರಜ್ಞೆ ಇರ್ತದೆ ಅಂತಿಲ್ಲ. ಅವ್ರು ಕೆಲವರು ನಾಸ್ತಿಕರು ಇರಬಹುದು. ಅವ್ರು ಏನೇ ಆಗಿರಲಿ, ಅದನ್ನು ನಾವು ಓದುವಾಗ, ಆಸ್ತಿಕರು ಭಾಗವತರು ಆದಂತಹ ನಾವು, ಅದೆಲ್ಲವೂ ಭಗವಂತನ ಜ್ಞಾನಕ್ಕೆ ಪೂರಕ ಆಗ್ತದೆ ಅನ್ನುವ ಎಚ್ಚರ ಇಟ್ಕೊಂಡಿದ್ರೆ ಸಾಕು. ಇಷ್ಟು ಅದ್ಭುತವಾದ ಜಗತ್ತನ್ನು ಭಗವಂತ ಸೃಷ್ಟಿಸಿದ್ದಾನಲ್ಲ ಅನ್ನುವ ಎಚ್ಚರವನ್ನು ನಮ್ಗೆ ಅದು ಮೂಡಿಸಿದ್ರೆ ಆಗ ಆ ಜ್ಞಾನಗಳು ಕೂಡ ಸಾರ್ಥಕ ಆಗೇ ಆಗ್ತವೆ. ಅವುಗಳಲ್ಲಿ ನಾವು ತೊಡಗಿಸಿದಂತಹ ಶ್ರಮ ಮತ್ತೆ ಸಮಯ ಅದೆಲ್ಲ ಸಾರ್ಥಕ ಆಗೇ ಆಗ್ತದೆ. ಆದ್ರಿಂದ ಭಾಗವತ ಮತ್ತು ಭಾಗವತ ತಾತ್ಪರ್ಯ ಹೇಳುವಂತೆ ಅನಿಂದ, ಅದ್ರ ಬಗ್ಗೆ ನಿಂದೆ ಬೇಡ, ಮತ್ತೆ ಶ್ರದ್ಧೆಯೂ ಬೇಡ. ನಿಂದೆ ಮಾಡಲಿಕ್ಕೆ ಬೇಕಾದಂತಹ ವಿಷಯಗಳೇ ಬೇರೆ ಇವೆ. ಅದನ್ನ ಭಗವಂತನನ್ನ ನಿರಾಕರಿಸುವ, ಭಗವಂತನ ಪಾರಮ್ಯಕ್ಕೆ ವಿರೋಧಿಯಾದ ಸಂಗತಿಗಳನ್ನ ನಾವು ಹೀಗಳಿದ್ರೆ ಸಾಕು. ಅದನ್ನು ಸ್ಪಷ್ಟವಾಗಿ ನಮಗೆ ನಾವು ಮಾಡಬೇಕಾದ, ನಾವು ಅಳವಡಿಸಿಕೊಳ್ಬೇಕಾದ ಸಮತೋಲನದ ದೃಷ್ಟಿಕೋನದ ಬಗ್ಗೆ ನಮಗೆ ಎಚ್ಚರ ಕೊಟ್ಟಿದೆ ಶಾಸ್ತ್ರ. ಇಂಥದೊಂದು ಸಮತೋಲನ ದೃಷ್ಟಿಕೋನ ನಮ್ಮಲ್ಲಿರಬೇಕು ಅಂತ ಕಾಣಿಸ್ತದೆ. ಸದ್ಯ ಇಷ್ಟು ಹೇಳಿದ್ದೇನೆ, ಇನ್ನೂ ಹೇಳುವುದಿದೆ ಅಂತ ಅನ್ಕೊಂಡಿದ್ದೇನೆ. ಅಷ್ಟರಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನನಗೆ ಹೇಳಬೇಕು.